ಮಲೆನಾಡಿನ ಶಿವಮೊಗ್ಗೆಯಿಂದ ಅಲ್ಲಮಪ್ರಭು ಅಕ್ಕನ ನಾಡಿನಿಂದ ಕಲ್ಯಾಣದ ಬಸವಣ್ಣನವರ ನಾಡಿಗೆ ಭಾಲ್ಕಿ ಈ ನಗರಕ್ಕೆ ಪಾತಾಂಬರ ವಿರಕ್ತ ಮಠದ ಪಟ್ಟಾಭಿಷೇಕದ ನಿಮಿತ್ತ ನಾವು ಈ ಕಡೆ ಬರೋಣವಾಯಿತು. ಬಹುಶಃ ಕಲ್ಯಾಣವೆಂಬುದು ಯಾರಿಗೂ ಹೋಗಬಾರದು ಅಂತ ಒಂದು ಮಾತಿದೆ. ಅಂದರೆ ಅಷ್ಟು ಸುಲಭವಾಗಿ ಎಲ್ಲರಿಗೂ ಹೋಗೋಕ್ಕಾಗಲ್ಲ ಕಲ್ಯಾಣಕ್ಕೆ. ಅದಕ್ಕೆ ಕಾರಣ ಮನುಷ್ಯನಿಗೆ ಅವನಿಗೆ ಬರ್ತಕ್ಕಂಥ ಅರಿಷಡ್ವರ್ಗಗಳು, ಆಸೆ ಆಮಿಷಗಳು, ಕಾಮನೆಗಳು, ಲೋಭಗಳು, ಮೋಹ, ಮದ, ಮತ್ಸರ ಎಲ್ಲ ಸೇರಿಕೊಂಡು ಅವನು ಅಲ್ಲಿವರೆಗೂ ಹೋಗೋಕ್ಕೆ ಬಿಡೋದಿಲ್ಲ. ಅದು ಒಂದು ಅರ್ಥ ಆದರೆ ಇವತ್ತಿನ ದಿನಮಾನಕ್ಕೂ ಕೂಡ ದೂರದ ನಾಡಿನಿಂದ ಇಲ್ಲಿಗೆ ಬರೋದು ಕೂಡ ಅಷ್ಟೇ ಪ್ರಯಾಸವಾಗಿತ್ತು. ಆದರೂ ಸಂಜೆ ಇಲ್ಲಿಗೆ ಆಗಮಿಸಿದಾಗ ಬಹುಶಃ ಈ ಮಹಾಮನೆಯ ಕಲ್ಪನೆ ನಮಗಿರಲಿಲ್ಲ. ಬಹುಶಃ 12ನೇ ಶತಮಾನದ ಮಹಾಮನೆಯ ಕಲ್ಪನೆ ಒಂದಿಷ್ಟು ಓದಿ ತಿಳ್ಕೊಂಡಿದ್ವಿ, ನೋಡಿ ತಿಳ್ಕೊಂಡಿದ್ವಿ. ಇವತ್ತು ಈ ಒಂದು ಭಾಲ್ಕಿ ನಗರದಲ್ಲಿ ನಮಗೆ ನಿವಾಸವನ್ನು ದೊರಕಿಸಿಕೊಟ್ಟದ್ದು ಈ ಮಹಾಮನೆ. ಚನ್ನಬಸವಣ್ಣ ಬಳಪೆಯವರು ಗುರುಭಕ್ತಿಯಿಂದ, ಅತ್ಯಂತ ಶ್ರದ್ಧೆಯಿಂದ ಮತ್ತು ಅಪಾರವಾದ ಕಾಳಜಿಯಿಂದ ನಿರ್ಮಿಸಿರುವಂತಹ ಈ ಪರಿಸರದ ಮಧ್ಯೆ ಇರ್ತಕ್ಕಂಥ ಮಹಾಮನೆಯನ್ನು ನೋಡಿ ನಮ್ಮ ಪ್ರವಾಸದ ಬೆಳೆಲ್ಲ ಆಗೋದು ಒಂದು ರೀತಿ ಸಂತೋಷವಾಯಿತು, ಮನಕ್ಕೆ ಮುದವೆನಿಸಿತು, ವಾತಾವರಣ ಆಹ್ಲಾದಕರವಾಗಿತ್ತು. ಹಾಗಾಗಿ ನಮಗೆ ಇಲ್ಲಿ ಬಂದ್ವಿ, ನಾವು ನೋಡಿದ್ವಿ, ನಾವು ಗೆದ್ವಿ ಅಂತ ಇಂಗ್ಲೀಷ್ ನಾಟಕದ ಒಂದು ಮಾತು ನೆನಪಾಗ್ತದೆ. ಇಲ್ಲಿ ಬಂದ್ವಿ, ಮಹಾಮನೆ ನೋಡಿದ್ವಿ, ಒಳಗೆಲ್ಲ ನಮ್ಮ ಕುಮಾರ ಅಂಬಿಗರ ಚೌಡಯ್ಯ ಶರಣರು ತೋರಿಸ್ಕೊಟ್ರು, ಎಲ್ಲ ನೋಡಿದ್ವಿ, ನಮ್ಮ ಮನಸ್ಸು ಗೆದ್ದಿತ್ತು. ಬಹುಶಃ ಸಿದ್ದೇಶ್ವರಪ್ಪಗಳವರು ಆಧುನಿಕ ದಿನಮಾನದ ಸಂತರು. ಅವರು ಇಲ್ಲಿ 52 ದಿನಗಳ ಕಾಲ ನಿವಾಸದಲ್ಲಿದ್ದರು ಅನ್ನುವಂಥದ್ದು ಈ ನಿವಾಸದ ಒಂದು ಹೆಗ್ಗಳಿಕೆ, ಒಂದು ಇತಿಹಾಸ, ಒಂದು ಪಾವಿತ್ರತೆ. ಈ ಪಾವಿತ್ರತೆಗೆ ಬಹುಶಃ ಕರ್ಮ ಕ್ರಿಯೆ ಎರಡರ ಜ್ಞಾನ ಕ್ರಿಯೆಗಳ ಸಮನ್ವಯವಾಗಿದೆ. ಮಹಾನ್ ಜ್ಞಾನಿಯಾಗಿರ್ತಕ್ಕಂಥ ಸಿದ್ದೇಶ್ವರಪ್ಪಗಳವರಿಗೆ ಅತ್ಯಂತ ಕ್ರಿಯಾಶೀಲರಾಗಿರ್ತಕ್ಕಂಥ ಚನ್ನಬಸವಣ್ಣ ಬಳಪೆಯವರು ಗುರುಗಳ ಬಗ್ಗೆ ಅಪಾರವಾದ ಕಾಳಜಿಯನ್ನು ಇಟ್ಕೊಂಡು ಈ ಪರಿಸರವನ್ನು ನಿರ್ಮಿಸಿದ್ದಾರೆ. ನೋಡಿ, ಇಲ್ಲಿ ಇರ್ತಕ್ಕಂಥ ಈ ಮಹಾಮನೆ ಅಂತಂದರೆ ಭವ್ಯವಾಗಿದೆ, ದಿವ್ಯವಾಗಿದೆ, ಸುಂದರವಾಗಿದೆ, ಮತ್ತು ಒಳ್ಳೆಯ ಪಾವಿತ್ರತೆಯನ್ನು ಕೂಡ ಪಡ್ಕೊಂಡಿದೆ. ಹಾಗಾಗಿ ಇಲ್ಲಿ ಸ್ವಾಮಿಗಳಿಗೆ ಇರಲಿಕ್ಕೆ ಬೇಕಾಗುವಂಥ ಎಲ್ಲ ವ್ಯವಸ್ಥೆಯನ್ನು ಕೂಡ ಭಾಳ ಅಚ್ಚುಕಟ್ಟಾಗಿ ಶ್ರದ್ಧೆಯಿಂದ ನಿರ್ವಹಿಸಿಕೊಟ್ಟಿದ್ದಾರೆ. ನೋಡಿ, ಒಂದು ಕಾಲದಲ್ಲಿ ಮೆಟ್ಲುಗಳು ಪಾವಟಣಿಗೆ ಎತ್ತರ ಇದ್ದು ಅಂತಂತೇಳಿ ಈಗ 4 ಇಂಚು ಎತ್ತರದಲ್ಲಿ ಹತ್ತಿ ಹೋಗಲಿಕ್ಕೆ ಪಾವಟಣಿಗಳನ್ನು ರಚಿಸಿಕೊಟ್ಟಿದ್ದಾರೆ. ಒಳಗಡೆ ಪ್ರಾಂಗಣ ವಿಶಾಲವಾಗಿದೆ. ಧ್ಯಾನಕ್ಕೆ, ಪೂಜೆಗೆ, ದಾಸೋಹಕ್ಕೆ, ಬಂದಂಥ ಸಾಧಕರಿಗೆ ವಸತಿಗೆ, ಮತ್ತು ಅವರಿಗೆ ಪರಿಸರ, ಹಣ್ಣಿನ ತೋಟವೇ ಸುತ್ತ ಇದೆ. ಎಲ್ಲ ಗಿಡಮರಗಳನ್ನು ಬೆಳೆಸಿದ್ದಾರೆ, ಕಂಗೊಳಿಸ್ತಾ ಇದೆ ಹಸಿರಿನಿಂದ. ಮತ್ತು ಇದು ಕೃಷಿ ಕಾಯಕಕ್ಕೆ ಒಂದು ಉದಾಹರಣೆ ಇದೆ. ಅಲ್ಲಿ ಬಾವಿಗಳು, ನೀರಿನ ಮರುಪೂರಣ, ಮಳೆ ನೀರು ಕೊಯ್ಲು, ಹೀಗೆ ಕೃಷಿ ಕ್ಷೇತ್ರದಲ್ಲಿ ಅತ್ಯಂತ ಮಹತ್ವದ ಕೆಲವು ಕಾರ್ಯಗಳನ್ನು ಈ ಒಂದು ಪರಿಸರದಲ್ಲಿ ನಿರ್ಮಾಣ ಮಾಡಿರೋದು ನಮಗೆ ಅತ್ಯಂತ ಸಂತೋಷವಾಯಿತು. ಇವತ್ತು ಬೆಳಗ್ಗೆ ಅಲ್ಲೆಲ್ಲ ವಾಯು ಸಂಚಾರವನ್ನು ಮಾಡಿದಾಗ ಅಲ್ಲಿರ್ತಕ್ಕಂಥ ಎಲ್ಲ ಹಣ್ಣಿನ ಗಿಡಗಳು, ಗಿಡ ಮರಗಳನ್ನು, ಈ ಪರಿಸರವನ್ನು, ಈ ಹವೆಯನ್ನು, ಎಲ್ಲವನ್ನು ಕೂಡಿ ನನಗೆ ತುಂಬ ಸಂತೋಷವಾಗಿದೆ. ಬಹುಶಃ
ಒಬ್ಬ ಗುರುಗಳು ಒಬ್ಬ ಯೋಗ್ಯ ಶಿಷ್ಯನನ್ನು ಪಡ್ಕೋಬೇಕು ಅನ್ನೋದಕ್ಕೆ ಇವತ್ತು ಸಿದ್ದೇಶ್ವರಗಳು ಮತ್ತು ಚನ್ನಬಸವಣ್ಣ ಭಾರತೀಯರು ಒಂದು ಉದಾಹರಣೆಯಾಗಿ ನಮ್ಮ ಕಣ್ಣು ಮುಂದೆ ಬಂದಿದ್ದಾರೆ. ಇಂತಹ ಆದರ್ಶ ಗುರು ಶಿಷ್ಯರ ಒಂದು ಪರಂಪರೆ ಮುಂದುವರಿಯಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಈ ಪರಿಸರವನ್ನು ನೋಡಿ ನಾವು ಕೂಡ ಇಲ್ಲಿ ಆನಂದದಿಂದರಾಗಿ ಇವತ್ತು ಪೂಜಾನುಷ್ಠಾನ ಕಾರ್ಯವನ್ನು ನೆರವೇರಿಸಿದ್ದೇವೆ ಅಂತ ಹೇಳಲಿಕ್ಕೆ, ಇದನ್ನೆಲ್ಲ ನಿರ್ವಹಿಸತಕ್ಕಂಥ ಶ್ರೀಯುತರಿಗೆ ನಾವು ಶುಭವನ್ನು ಕೋರ್ತಾ ಇದ್ದೇವೆ.